ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ ಅಂತ ಡೀಟೇಲ್ಸ್ ನೋಡೋಣ. ನಾ ಹೇಳ್ತಾ ಇದ್ದೆ ಮಂಜಿನಿಂದಾಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಟಿಪ್ಪರ್, ಆಟೋ, ಮಿನಿ ಟೆಂಪೋ ನಡುವೆ ಸರಣಿ ಅಪಘಾತ ಆಗಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಬಳಿ ನಡೆದಂತಹ ಘಟನೆ. ಅಪಘಾತದಲ್ಲಿ ಹೂ ತುಂಬಿದ್ದ ಮಿನಿ ಟೆಂಪೋ ಪಲ್ಟಿ ಆಗಿಬಿಟ್ಟಿದೆ. ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ ಚೆಂಡು ಹೂವು. ಅಪಘಾತದಿಂದಾಗಿ ಮಿನಿ ಟೆಂಪೋಗೆ ಡಿಕ್ಕಿ ಹೊಡೆದು ಆಟೋಗೆ ಡಿಕ್ಕಿ ಹೊಡೆದಿದೆ ಟಿಪ್ಪರ್ ಅಂತ. ಟಿಪ್ಪರ್ ಕೆಳಗೆ ಆಟೋ ಸಿಕ್ಕಾಕೊಂಡಿದೆಯಂತೆ. ಪ್ರಾಣಾಪಾಯದ ಬಗ್ಗೆ ನೋಡಬೇಕು. ಆದರೆ ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕರು ಪಾರಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸರಣಿ ಅಪಘಾತ. ಈಗಂತೂ ಬೆಳಗ್ಗೆ ಏನಾಗುತ್ತೆ, ಮಂಜು ಬೀಳ್ತಾ ಇರೋದ್ರಿಂದ ತುಂಬ ಕಡೆ ಅಪಘಾತಗಳಾಗ್ತಾ ಇದೆ. ಅದೇ ಕಾರಣ ಅಂತಲ್ಲ, ಬೇರೆ ರೀಸನ್ನು ಇರ್ಬೋದು. ಬಟ್ ರೋಡೇ ಕಾಣಲ್ಲ ನಿಮಗೆ. ರೋಡ್ ನೋಡಿ ಇಲ್ಲಿ ಹೆಂಗಾಗಿದೆ ಅಂತ. ಟಿಪ್ಪರ್ ಒಂದು ಆಟೋಗೆ ಡಿಕ್ಕಿ ಹೊಡೆದಿದೆ, ಮತ್ತು ಮಿನಿ ಟೆಂಪೋಗೊಂದು ಡಿಕ್ಕಿ ಹೊಡೆದಿದೆ. ಆ ಟೆಂಪೋದಲ್ಲಿ ಪಾಪ ಹೂ ತೊಗೊಂಡು ಹೋಗ್ತಾ ಇದೆ. ನೋಡಿ ಎಷ್ಟು ಲಾಸು. ಎಲ್ಲ ಹೂವು ರೋಡಿಗೆ ಬಿದ್ದಿದೆ ಪಾಪ. ಆ ಆಟೋ ನೋಡಿ ಹೆಂಗಾಗಿದೆ ಪರಿಸ್ಥಿತಿ. ಬಟ್ ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ. ಬಟ್ ಏನು ಕಾರಣ ಅಂತ ಗೊತ್ತಿಲ್ಲ. ರಾಂಗ್ ಸೈಡಲ್ಲಿ ಬಂದ್ರಾ, ಅಥವಾ ಅತಿ ವೇಗದ ಚಾಲನೆನ, ಅಥವಾ ಡ್ರಿಂಕ್ ಆ್ಯಂಡ್ ಡ್ರೈವಾ, ಏನು ಬೇಕಾದರೂ ಆಗಿರ್ಬೋದು. ಬಟ್ ಲಾಸ್ ಈಗಾಗಿರೋದು ಯಾರು ಕಟ್ಕೊಡ್ತಾರೆ? ಇಷ್ಟು ಹೂವು ಲಾಸ್ ಆಗಿರೋದು. ಆ ಆಟೋನೂ ನಜ್ಜುಗುಜ್ಜಾಗೋಗಿದೆ, ಅದು ಇನ್ನೂ ಪ್ರಯೋಜನಕ್ಕೆ ಬರಲ್ಲ. ಟಿಪ್ಪರ್ ಕೆಳಗೆ ಸಿಕ್ಕಾಕೊಂಡಿದೆ ಆಟೋ ಮುತ್ತು. ಸೊ ಇದು ಮೇಲ್ನೋಟಕ್ಕೆ ಆ ಟಿಪ್ಪರ್ ಚಾಲಕನದ್ದೇ ನಿರ್ಲಕ್ಷ್ಯ ಅಂತ ಗೊತ್ತಾಗ್ತಾ ಇದೆ. ಬಟ್ ಅಪಘಾತಕ್ಕೆ ಕಾರಣ ಬೇರೇನೂ ಕೂಡ ಇರಬಹುದು. ಸದ್ಯದ ಪರಿಸ್ಥಿತಿ ಅಂತೂ ಚಿಕ್ಕಬಳ್ಳಾಪುರದ ವಾಪಸಂದ್ರದ ಸೇತುವೆ ಬಳಿ ನಡೆದಿರ್ತಕ್ಕಂಥ ಅಪಘಾತವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಹೂವೆಲ್ಲ ರೋಡ್ಗೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಅದನ್ನೂ ಪಾಪ ಹೇಗೋ ಮಾಡಿಕೊಂಡು ಸಿಕ್ಕದಷ್ಟು ನೋಡೋಣ ಅಂತ ತುಂಬಿಕೊಳ್ತಾ ಇರೋ ಪ್ರಯತ್ನ ಕೂಡ ನಡೀತಾ ಇದೆ. ಬಟ್ ಏನೇ ಆದರೂ ಲಾಸೇನೆ.